ಎಲ್ರಿಗೂ ನಮಸ್ಕಾರ. ಲಿಂಕ್ಗಳು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಂತಂದರೆ ಕೆಲವ್ರು ಗೊತ್ತಾಗ್ತಿಲ್ಲ ಮಾಡಿ ಮೆಸೇಜ್ ಮಾಡಿದಿರಿ, ಆಯಿತಾ. ಅದರ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಆ್ಯಂಡ್ ಪ್ರಾಪರ್ ಫಾರ್ಮೇಟಲ್ಲಿ ಇದು ಮಾಡ್ತಾ ಇದ್ದೀವಿ. ಇದು ರೀಸೆಂಟಾಗಿ ಓಕೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸುಮಾರು ಸಲ ಕೇಳಿದ್ರಿ. ಲಾ ಆಫ್ ನೋಡಿ ಅಟ್ರಾಕ್ಷನ್ ಮೋರ್ ಬಗ್ಗೆ ಅನ್ನೋದಕ್ಕೆ ಹೋದರೆ ಒಪಿನಿಯನ್ ಹೇಳಿ ಅಥವಾ ಲಾ ಆಫ್ ಮೋರ್ ಅನ್ನೋ ಅಟ್ರಾಕ್ಷನ್ ಆಪ್ಷನ್ ಬಗ್ಗೆ ಹೋಗ್ತು ಅಂತಂದರೆ ಇನ್ಫಾರ್ಮೇಷನ್ಸ್ಗಳು ಕೊಡಿ, ಮೂವಿ ಲಿಂಕ್ ಇಲ್ಲಿ ಕ್ಲಾಸಸ್ಗಳು ಕಂಡಕ್ಟ್ ಕೊಟ್ಟಿದ್ದೀನಿ, ಮಾಡ್ತಾರೆ, ಏನು ಹಿಂಗಂದ್ರೆ ಸಣ್ಣ ಅಂತ ಪುಟ್ಟ ಬೇರೆ ಕೆಲವರು ಬೇರೆ ಕೇಳಿದ್ರಿ. ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ. ಕೆಲವರು ಇದನ್ನ ಸೂಪರ್ ಫಾಲೋ ಲಿಂಕ್ ಮಾಡ್ತಿದ್ದೀರಾ, ಆಯ್ತಾ. ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ನೀವು ಫಾಲೋ ಮಾಡ್ತಿದ್ವಿ. ಒಂದು ಡೀಟೇಲ್ ಆಗಿ ಫಸ್ಟ್ ಟೈಮ್ ಚಾನಲ್ ಅಲ್ಲಿ ಏನಾದ್ರು ನೋಡ್ತಿದ್ದೀರಾ ಅಂದ್ರೆ ಈ ಟಾಪಿಕ್ ನಮ್ಮ ವಿಷನ್ ಆ ರೀತಿ ತುಂಬಾ ಸಲ ಮಾತಾಡಿದೀನಿ. ನಮ್ಮ ಯೋಚನೆ ಏನಿತ್ತು, ನಾವು ಏನಕ್ಕೆ ಡೀಟೇಲ್ ಆಗಿ ಮಾಡಬೇಕು ಬೇಡ ಅಥವಾ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ನಮ್ಮೊಂದು ಐಡಿಯಾ ಬಂದೇನಂದ್ರೆ ಎಲ್ಲರಿಗೂ ರೀಚ್ ಆದ್ರೆ ಆಗಬೇಕು. ಒಂದು ಟ್ರೆಂಡ್ ಇದೆ ಈಗ, ಆಯ್ತಾ. ಒಂದು ಸರ್ಟನ್ ಕ್ಲಾಸಸ್ ಕಲಿತಾಗ ಏನಾಗ್ತದೆ ಅಂದ್ರೆ ಅಲ್ಲಿ ಒಂದು ಪ್ಯಾಕೇಜ್ ರೀತಿ ನಿಮಗೆ ಸೋ ಮೆನಿ ಸಪೋರ್ಟ್ ಆಗಿ ಹೊಸ ವಿಷಯಗಳು ತುಂಬಾ ಎಲ್ಲ ಮಿಕ್ಸ್ ಅಪ್ ಆಗಿರೋದೆಲ್ಲಾನು ಕೂಡ. ಸಪೋಸ್ ಇವತ್ತು ನಾನು ನಿಮಗೆ ಏನಾದ್ರು ಮಾಡಿದ್ದೀನಿ. ಕ್ಲಾಸ್ ಮಾಡಿದೆ, ನೀವು ಮೊಬೈಲ್ ಲಿಂಕ್ ನ ಕ್ಲಿಕ್ ಮಾಡಿ ಬಗ್ಗೆ ನೇಮ್ ತಗೊಂಡು ಪ್ರಿಡಿಕ್ಷನ್ ಕೊಟ್ಟೆ, ಮೊಬೈಲಲ್ಲೇ ತೋರಿಸ್ತಾ ನಾನು ಸರಿ ಅಂತ ಅನ್ನಿಸ್ತು. ನೆಕ್ಸ್ಟ್ ಸೊ ಎಲ್ಲ ಮೊಬೈಲಲ್ಲಿ ಓಪನ್ ಆಗ್ತಾ ಇದೆ. ನಿಮಗೆ ಈ ರೀತಿ ಓಪನ್ ಆಗ್ತದೆ ಬ್ರೌಸರಲ್ಲಿ, ಸರಿನಾ. ಈ ರೀತಿ ಲಿಂಕ್ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡೋದು ಓಪನ್ ಮಾಡಿದಾಗ ಒಂದಷ್ಟು ಆಪ್ಷನ್ಸ್ಗಳು ಓಪನ್ ಆಗ್ತವೆ. ನಾನು ಇನ್ನೊಂದು ಫೋನ್ ಯೂಸ್ ಮಾಡ್ತಿದ್ದೀನಿ, ಅದ್ರಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ರಾಯ್ಡ್ ಫೋನ್ ಕನೆಕ್ಟ್ ಮಾಡಿದ್ದೀನಿ ಸಿಸ್ಟಮಲ್ಲಿ, ಏನಕ್ಕೆಂದರೆ ಐಫೋನ್ ಕನೆಕ್ಟ್ ಆಗಲ್ಲ. ಒಂದು ಸೆಕೆಂಡ್ ಅದು ಲೋಡ್ ಆಗಲಿ, ತೋರಿಸ್ತೀನಿ. ಸೊ ನೋಡಿ, ಸೇಮ್ ಲಿಂಕ್ ಇದು, ಇಲ್ಲಿರೋ ಲಿಂಕ್ನೇ ಇನ್ನೊಂದ್ಸಲ ತೋರಿಸ್ತೀನಿ. ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಕಾಲರ್ಸ್ ಆಪ್ಷನ್ ಕೊಟ್ಟಿದ್ದೀನಿ, ಒಂದಷ್ಟು ಮೇಲ್ಗಡೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀನಿ, ಇದೆಲ್ಲ ತಲೆಗೆಡಿಸ್ಕೋಬೇಡಿ. ವಾಟ್ಸಪ್ ಡೈರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕೆ, ಡೌಟ್ಸ್ ಕೇಳೋಕ್ಕೆ ಅಂತ ಒಂದಷ್ಟು ಕೊಟ್ಟಿದ್ದೆ, ಆಯಿತಾ. ಮತ್ತು ಇಲ್ಲಿ ಕಾಲ್ ಮಾಡೋಕ್ಕೊಂದು ಆಪ್ಷನ್ ಕೊಟ್ಟಿದ್ದೀನಿ. ಅದು ಬೇಸಿಕಲಿ ಬಂದು ನೀವು ಬ್ಯುಸಿ ನಾವು ಬ್ಯುಸಿ, ಟೈಮಿಂಗ್ಸ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಅವಶ್ಯಕತೆ ಇರುತ್ತೆ, ನೋಡಿರ್ತೀರ. ಸೊ ನಿಮ್ಮ ಫ್ರೀ ಟೈಮಲ್ಲಿ ಒಂದಷ್ಟು ವೀಡಿಯೋಸ್ ನೋಡಿರ್ತೀರ, ಸರಿ ಅನ್ನಿಸ್ತು, ತಪ್ಪು ಅನ್ನಿಸ್ತು, ಏನಾದ್ರು ಇತ್ತು ಅಥವಾ ಮೋಸ್ಟ್ ಏನೋ ಡೌಟ್ ಇತ್ತು, ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರ. ಅದೆಲ್ಲ ಇನ್ಫಾರ್ಮೇಷನ್ಸ್ಗಳು ಇಲ್ಲೇ ಕೊಟ್ಟಿದ್ದೀನಿ. ಇನ್ಸ್ಟಾ, ಫೇಸ್ಬುಕ್ ಅದೆಲ್ಲ ಫಸ್ಟಲ್ಲಿ ಆ್ಯಕ್ಟಿವ್ ಇರ್ತಿದ್ದೆ, ಈಗ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀವಿ. ಇದು ನಿಮಗೆ ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಎಲ್ರಿಗೂ ಹೆಸರು, ಮೊಬೈಲ್ ನಂಬರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು ಆ್ಯಂಡ್ ಸಾಫ್ಟ್ವೇರ್ ಇತ್ತು. ಸಾಫ್ಟ್ವೇರಿಂದ ನಿಮ್ಗೆ ಹೆಲ್ಪ್ ಆಗೋ ರೀತಿ ಏನಾದ್ರು ಡೀಟೇಲ್ಸ್ಗಳು ಕೊಡಬೇಕಿತ್ತು ಅಂತ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕಾಗ್ತಿರಲಿಲ್ಲ. ಈಗೇನು ಮಾಡಿದ್ದು, ಒಂದು ಫಾರ್ಮೇಟ್ ಮಾಡಿದ್ವಿ, ಅಟ್ಲೀಸ್ಟ್ ರಿಪೋರ್ಟ್ಗಳನ್ನಾರು ಕಳಿಸೋಣ ಅಂತ. ಸೊ ಉಚಿತ ಅಂತ ಮೆನ್ಷನ್ ಮಾಡಿದ್ದೀನಿ. ಈ 3 ಸ್ಟೆಪ್ಸ್ಗಳೇನಿವೆ, ಇದು ನಿಮ್ಮ ಒಂದು ಪ್ರೆಸೆಂಟ್ ನೇಮು, ಮೊಬೈಲ್ ನಂಬರ್ ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಅನಾಲಿಸಿಸ್, 3 ರಿಪೋರ್ಟ್ ಕಳಿಸ್ಕೊಡ್ತೀನಿ. ಡೇಟ್ ಆಫ್ ಬರ್ತ್ ಸ್ವಲ್ಪ ಟೈಮ್ ಬೇಕು, ನೆನ್ಪಿಟ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಟೈಮ್ ಬೇಕು. ಡೇಟಾ ಡಂಪ್ ಮಾಡಿರಿ, ವಾಟ್ಸಪ್ ನಂಬರ್ ಹಾಕಿ ಬಿಟ್ಬಿಡಿ. ನಾವೇನು ಮಾಡ್ತೀವಿ, ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀವಿ. ಹೆಸರು ಮತ್ತು ಮೊಬೈಲ್ ನಂಬರ್ ಆಲ್ರೆಡಿ ಕಳಿಸ್ತಾ ಇದ್ದೀವಿ. ಸ್ವಲ್ಪ ಲೆಂತಿ ಮೆಸೇಜಸ್ಗಳಿರ್ತವೆ, ಮೆಸೇಜ್ ಮುಖಾಂತರ ಮಾತ್ರ ಕಳಿಸ್ತೀವಿ. ಸೊ ದಟ್ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನ ಅದರಲ್ಲಿ ಅದೇ ರಿಪೋರ್ಟಲ್ಲಿ ನಿಮ್ಗೆ ಶೇರ್ ಆಗ್ತದೆ. ಸೊ ಆರಾಮಾಗಿ ನೀವು ಟೈಮ್ ತೊಗೊಂಡು ಇದು ಮಾಡಿ. ಸೊ ನಮಗೊಂದು 2 ನಿಮಿಷ ತೊಗೊಳುತ್ತೆ ರಿಪೋರ್ಟ್ ರೆಡಿ ಮಾಡೋಕ್ಕೆ. ಫಸ್ಟ್ ಎಲ್ಲ ಆಟೋಮೆಟಿಕ್ ನಿಮಗೆ ಮಾಡಿದೆ, ಜಸ್ಟ್ ಹೆಸರು ಕಳಿಸಿದ್ರೆ ಬರೋ ರೀತಿ. ತುಂಬ ಅಲ್ಲ, ಸಿಕ್ಕಾಪಟ್ಟೆ ಮಿಸ್ಯೂಸ್ ಆಯ್ತಿತ್ತು, ಮತ್ತು ಸ್ವಲ್ಪ ಕೆಲವ್ರಿಗೆ ಇನ್ಸೆಕ್ಯೂರ್ ಆಯಿತು. ಹಾಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಆಯಿತಾ. ಅದಾದ ನಂತರ ಮೊಬೈಲ್ ನಂಬರ್ ಕೇಳ್ತಿರ್ತೀರ, ಮೊಬೈಲ್ ನಂಬರ್ಗೆ ಏನೇನು ಇನ್ಫಾರ್ಮೇಷನ್ಸ್ ಬೇಕು ಅದನ್ನು ಮಾತ್ರ ಕೊಟ್ಟಿದ್ದೀನಿ. ಫೀಸ್ ವಗೇರ ಏನಿರುತ್ತೆ ಅದು, ಆ್ಯಂಡ್ ರಿಮೈನಿಂಗ್ ಎಲ್ಲ ಒಂದು ಡೀಟೇಲ್ಸ್ಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಕೇಳ್ತಿರಲ್ಲ ಕೆಲವ್ರು ನನ್ನ ಹತ್ರ ಮಾತಾಡಬೇಕು ಅಂತ. ಸೊ ವೈಯಕ್ತಿಕ ಮಾಹಿತಿ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಯಾರಿಗೆ ಅವಶ್ಯಕತೆ ಇದೆ ಅವ್ರು ಇದು ಮಾಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ಯಾರು ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಿದ್ದಾರೆ ಅವರಿಗೆ ಒಂದಷ್ಟು ಮಾಹಿತಿಗಳು ಕೊಡ್ತಾ ಇದ್ದೀನಿ. ಆ್ಯಂಡ್ ನಂಬರ್ಸ್ ನಿಮ್ಮಿಂದನೇ ನೋಡಿ ತೊಗೊಂಡು ಅದು ಇದು ಅಂತ ಹೇಳ್ತಿರ್ತೀರ. ಸೊ ನಮ್ಮದೊಂದು ಜವಾಬ್ದಾರಿ ಇರುತ್ತೆ. ತಪ್ಪು ಕಾಣಿಸ್ತು ಕೇಳಿದ್ರಿ ಅಂದರೆ ತಪ್ಪು ಅಂತ ಹೇಳ್ತೀವಿ. ಹುಡುಕಿರ್ತೀರ, ಆ ನಂಬರ್ ಚೇಂಜ್ ಮಾಡಿ ಬೇರೆ ನಂಬರ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ನಾವೇ ಕೊಡೋ ಉದ್ದೇಶ ಇಲ್ಲ. ಏನೀಗ ಬ್ಯುಸಿ ಇದ್ದೀವಿ, ಏನು ಜಾಸ್ತಿ ಕೆಲಸ ತಿಂತಿದೆ, ಇದೇ ನಮಗೆ ಸಾಕಾಗಿದೆ. ಸೊ ನೀವು ಹುಡುಕ್ತಿದ್ದೀರಾ, ಹುಡ್ಕೋಕ್ಕೆ ಹೇಳ್ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ವೆಬ್ಸೈಟ್ವರೆಗೂ ಹೇಳ್ಕೊಟ್ಟಿದ್ದೀನಿ. 3 ನಂಬರ್ಸ್ ಪ್ಯಾಟ್ರನ್ನಲ್ಲಿ ಮತ್ತು 4 ನಂಬರ್ ಪ್ಯಾಟ್ರನ್ನಲ್ಲಿ ರಿಪೋರ್ಟ್ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಅದು ನಿಮ್ಮ ಡೀಟೇಲಾಗಿ ಒಂದು 60-70 ಮೆಸೇಜ್ ಬರುತ್ತೆ, ನಿಧಾನಕ್ಕೆ ಓದ್ಕೊಳ್ಳಿ, ಆಯಿತಾ. ಆ್ಯಂಡ್ ಫೀಸ್ ಡೀಟೇಲ್ಸ್ ಅದು ಕೇಳೋರಿಗೆ ಇಲ್ಲಿ ಕೊಟ್ಟಿದ್ದೀನಿ. ಕ್ಲಾಸಸ್ ಯಾರು ಕೇಳಿರೋರಿಗೆ ರೆಕಾರ್ಡಿಂಗ್ ಕ್ಲಾಸ್ ಮಾತ್ರ ಸದ್ಯಕ್ಕೆ ಮಾಡ್ತಿದ್ದೀನಿ. ಈ ರೆಕಾರ್ಡೆಡ್ ಕ್ಲಾಸಸ್ ಇರೋರಿಗೆ ಲೈವ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಕ್ಟೋಬರ್ ಆದಮೇಲೆ. ಸೊ ಅಲ್ಲಿವರೆಗೂ ಕಾಯೋ ಅವಶ್ಯಕತೆ ಇರೋಲ್ಲ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಡೀಟೇಲ್ಸ್ಗಳು ಯಾವ್ಯಾವುದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲ್ಲನೂ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಮುಂಬರೋ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ ಇಲ್ಲಿ, ಬಟ್ ಇದು ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಫುಲ್ ಅಪ್ಡೇಟ್ ಆಗಿಲ್ಲ. ಈಗ ಮುಂಬರೋ ದಿನಗಳಲ್ಲಿ ಇದು ಅಪ್ಡೇಟ್ ಆಗ್ತದೆ. ಒಂದು 12-13 ವೀಡಿಯೋಸ್ಗಳಿವೆ, ಅದನ್ನು ಅಷ್ಟು ಅಪ್ಲೋಡ್ ಮಾಡ್ತೀನಿ. ಬೇಸಿಕ್ ನಾಡಿ ಆಸ್ಟ್ರಾಲಜಿ ಏನಿದೆ ಅದು, ಅಥವಾ ಬೇಸಿಕ್ ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ಒಂದು ಬೇಸಿಕ್ಸನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ, ಮನೆಗಳ ಬಗ್ಗೆ. ಇದನ್ನು ಅದೊಂದು ಪ್ಲ್ಯಾನ್ ಇದೆ, ಅದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲಿ ಅಪ್ಲೋಡ್ ಆಗ್ತದೆ. ಆ್ಯಂಡ್ ಕ್ರಿಸ್ಟಲ್ ಮಾಹಿತಿಗಳಲ್ಲಿ ಕೊಟ್ಟಿದ್ದೀನಿ. ಕ್ರಿಸ್ಟಲ್ಸ್ ಸೇಲ್ ಮಾಡೋದೆಲ್ಲ ಅಂದರೆ ಒಂದು ಟೈಮ್ ನಾವು ಟ್ರೈ ಮಾಡಿದ್ವಿ, ಅಂದರೆ ರಿಕ್ವೈರ್ಮೆಂಟ್ ಇತ್ತು, ಮಾಡಬೇಕು, ಮಾಡೋದ್ರಾಯಿತು, ಇದು ರೀಚ್ ಆಗಲಿ ಅಂತ.
ಬಟ್ ಯಾವುದೇ ಒಂದು ಕೆಲಸ 3 ದಿನ 5 ದಿನ ಮೇಲೆ ಹೋಗ್ತು ಅಂತಂದರೆ ನನಗದು ಅಷ್ಟೊಂದು ಇದಾಗಲ್ಲ. ಏನಕ್ಕೆ ವ್ಯವಹಾರ ರೀತಿಯಲ್ಲಿ ನೋಡೋದಕ್ಕಿಂತ ಜಾಸ್ತಿ ವೈಯಕ್ತಿಕವಾಗಿ ಅದರ ವ್ಯಕ್ತಿ ದುಡ್ಡು ಹಾಕಿದರೆ ಅಥವಾ ಏನಾರು ಹಾಕಿದಾಗ ಇನ್ಸೆಕ್ಯೂರಿಟಿ ಇರುತ್ತೆ, ನೆಗೆಟಿವ್ ಯೋಚನೆಗಳಿರುತ್ತೆ, ವಗೇರೆ ಎಲ್ಲ ಇರುತ್ತೆ. ಅಡ್ರೆಸ್ ಮಾಡೋಕ್ಕಾಗಿಲ್ಲ. ಜೊತೆಲಿ ಕೆಲವರು ಫಾಲೋ ಅಪ್ ಆಗ್ತದೆ, ಕೆಲವರು ಫೋನ್ ಮಾಡ್ತೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ, ವಾಟ್ಸಪ್ಪಲ್ಲಿ ನಾವು ರಿಪ್ಲೈ ಮಾಡಲ್ಲ. ನಮ್ಮ ಮಿಸ್ಟೇಕೆಲ್ಲ ಪದೇ ಪದೇ ಹೇಳಿದ್ದೀನಿ. ಕಾಲ್ ಮಾಡಿ ಮಾತಾಡ್ಕೊಂಡು ಏನಾದ್ರು ಬೇಕಾದ್ರೆ ಕೇಳ್ಕೊಳ್ಳಿ. ವಾಟ್ಸಪ್ಪಲ್ಲಿ ಅಷ್ಟು ರಿಪ್ಲೈ ಮಾಡೋಕ್ಕಾಗಲ್ಲ. ವಾಟ್ಸಪ್ಗೆ ಡೆಡಿಕೇಟೆಡ್ ಟೀಮ್ ಆಗಿತ್ತು. ಈಗ ಸದ್ಯಕ್ಕೆ ಅದನ್ನೆಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗ್ತಿಲ್ಲ. ಎಲ್ಲರಿಗೂ ಇಂಡಿವಿಜುವಲಾಗಿ ಅವ್ರಿಗೆ ಬ್ಯುಸಿ ಮಾಡಿಸಿದ್ದೀನಿ. ಸೊ ಏನಂತಂದರೆ ಎಲ್ಲರೂ ಬ್ಯುಸಿ, ನಿಮ್ಮ ಅವಶ್ಯಕತೆ ಏನಿರುತ್ತೆ ಆ ರೀತಿ ಫ್ರೀಯಾಗಿ ರಿಪೋರ್ಟ್ಸ್ ಬೇಕು, ನಂಬರ್ ಬಗ್ಗೆ ಮಾಹಿತಿ ಬೇಕು, ಡೀಟೇಲ್ಸ್ ತೊಗೊಳ್ಳಿ. ಇದೆಲ್ಲ ಮತ್ತು ಈಗಲೂ ಹೇಳ್ತಾ ಇದ್ದೀನಿ, ಒಂದು ಇಮೇಲ್ ಐ ಡಿಗೆ ಒಂದೇ ಮಾತ್ರ ತೊಗೊಳುತ್ತಿದ್ದು. ಸೊ ಒಂದು ಇಮೇಲ್ ಐ ಡಿಯಿಂದ ಒಬ್ಬರ ಮಾಹಿತಿ ಮಾತ್ರ ಕೊಡ್ಬೋದು, ಲಿಮಿಟ್ ಮಾಡಿದ್ದೀವಿ. ಆಯಿತಾ? ಇಮೇಲ್ ಐ ಡಿ ಕಲೆಕ್ಟ್ ಆಗಿರುತ್ತೆ, ಇಮೇಲ್ ಐ ಡಿಲಿ ಒಂದು ಕೊಡ್ಬೋದು. ಬೇರೆ ಯಾರ್ದಾದ್ರು ಮಾಹಿತಿ ಫ್ಯಾಮಿಲಿದೆಲ್ಲ ಕೊಡಬೇಕಿದೆ ಅಂದರೆ ಲಿಂಕ್ ಶೇರ್ ಮಾಡಿ, ನಂಬರ್ ಶೇರ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಅಷ್ಟೇ, ರಿಪೀಟ್ ಆಗ್ತಿತ್ತು ಅಂದರೆ ಹೆಸರು ಯಾವುದು ಕಾಣಿಸುತ್ತೆ ಆ ನಂಬರ್ನ ಶೇರ್ ಮಾಡ್ತೀವಿ. ನಮ್ಗೆ ಡೇಟಾಬೇಸ್ ಅವಶ್ಯಕತೆ ಇಲ್ಲ, ಬಟ್ ನಮಗೆ ಅಟ್ಲೀಸ್ಟ್ ಬೇಕು. ಸೊ ಎಲ್ಲನೂ ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂತಂದರೆ, ನೇಮ್ ಮತ್ತು ಮೊಬೈಲ್ ನಂಬರ್ ಮಾಹಿತಿ ಕೇಳೋದನ್ನು ಕ್ಲಿಕ್ ಮಾಡಿದ್ದೀನಿ ಅದ್ರ ಮೇಲೆ. ಸೊ ನೋಡಿ, ಈ ರೀತಿ ಕಂಟಿನ್ಯೂ ಟು ಚಾಟ್ ಅಂತ ಕೊಡುತ್ತೆ. ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಅಂದರೆ ಒಂದು ಫಾರ್ಮ್ನ ಕಳಿಸುತ್ತದೆ. ಓಕೆನಾ? ಕ್ಲಿಕ್ ಮಾಡ್ತಿದ್ದಂಗೆ ನಾನು ವಾಟ್ಸಪ್ಪಿಗೆ ಬರುತ್ತೆ, ಅಲ್ಲಿಂದ ಒಂದು ಫಾರ್ಮ್ ಬರುತ್ತೆ. ಏನಕ್ಕೆ ಅಂದರೆ ಒಂದು ಮಿಸ್ಯೂಸ್ ಆಗಬಾರ್ದು ಆ ಒಂದು ಇದರಲ್ಲಿ. ಆಯಿತಾ? ನೆಕ್ಸ್ಟು ಹುಟ್ಟಿದ ದಿನಾಂಕದ ಮಾಹಿತಿ ಕೇಳಿದ್ರಿ. ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ಇಲ್ಲಿ ಸೈನ್ ಇನ್ ಕೊಟ್ಮೇಲೆ ಆಟೋಮೆಟಿಕ್ಕಾಗಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ವಾಟ್ಸಪ್ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ ಮಾತ್ರ. ಇಲ್ಲಿ ಹೆಸರು ಬೇರೆದು ಪರ್ಸನಲ್ ಡೀಟೇಲ್ಸ್ ನಾನೇನು ಕಲೆಕ್ಟ್ ಮಾಡ್ತಿಲ್ಲ, ಯಾರ್ದು ಕಲೆಕ್ಟ್ ಮಾಡ್ತಿಲ್ಲ. ಆಯಿತಾ? ವಾಟ್ಸಪ್ ನಂಬರು ಮತ್ತು ಇದಕ್ಕೆ ನಾವು ರಿಪೋರ್ಟ್ ಕಳಿಸ್ತೀವಿ. ಅವಶ್ಯಕತೆ ಇತ್ತು ಅಂದರೆ ನೀವು ಪರ್ಸ್ನಲಾಗಿ ಮಾತಾಡಿ. ವಾಟ್ಸಪ್ಪಲ್ಲಿ ಚಾಟ್ ಮಾಡಿದಾಗ ಕೆಲಸ ಅಂತೂ ಆಗಲ್ಲ. ಒಂದು ಸೆಕೆಂಡ್. ಕಾಲ್ ಬಂದ್ಬಿಡ್ತು. ಆಯಿತಾ? ಸೊ ನೋಡಿ, ಅದಾದಮೇಲೆ ಮೊಬೈಲ್ ನಂಬರ್ದು ಜಾಸ್ತಿ ಎಲ್ಲರಿಗೂ ಬೇಕಿರೋದೇನೆಂದರೆ ಮೊಬೈಲ್ ನಂಬರ್ ಇನ್ಫಾರ್ಮೇಷನ್. ಸೊ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ತೀರಾ, ಅದೇ ರೀತಿ ನೇಮ್ದನ್ನು ಕ್ಲಿಕ್ ಮಾಡ್ತೀರಾ. ಒಂದು ಫಾರ್ಮ್ ಬರುತ್ತೆ, ಫಾರ್ಮ್ ಫಿಲ್ ಮಾಡ್ತಿದ್ದಂಗೆ ಅಲ್ಲೂ ಅಷ್ಟೇ ಡೇಟ್ ಆಫ್ ಬರ್ತ್ ಡೇಟಾನ ನಾವೆಲ್ಲೂ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ನೀವೇನು ಕೇಳಿದ್ದೀರ ಇನ್ಫಾರ್ಮೇಷನ್ ಅದನ್ನು ಅವ್ನು ಕಳಿಸೋ ಅನ್ನೋ ಪ್ರಯತ್ನ ಮಾಡ್ತೀವಿ. ಸರಿನಾ? ಮೂರೂ ಕೂಡ ಇದು ರಿಪೋರ್ಟ್ ಕಳಿಸ್ತೀವಿ. ರಿಪೋರ್ಟ್ ರೂಪದಲ್ಲಿದೆ. ವೇದಿಕ್ ಮತ್ತು ಲೋ ಶೋ ಎಲ್ಲಿ ಬರುತ್ತೆ, ಮೊಬೈಲ್ ನಂಬರ್ ಬಗ್ಗೆ ಎಲ್ಲಿ ಬರುತ್ತೆ, ಹೆಸರಿಂದ ಎಲ್ಲಿ ಬರುತ್ತೆ. ಫ್ರೀಯಾಗಿ ಕೊಡೋ ಇಂಟೆನ್ಷನ್ ಬಂದು ಏನಂತಂದರೆ, ಟೈಮ್ ಕೊಡಿ, ಏನೋ ಕೇಳಿರ್ತೀರ ನಮ್ಮ ಕಡೆಯಿಂದ ಕೊಡಬೇಕು, ನಾವು ಇದು ಮಾಡ್ತೀವಿ. ಆ್ಯಂಡ್ ಯಾರು ಫ್ರೀಯಾಗಿ ಕೇಳಬಾರ್ದು, ಪೇಟ್ ಮಾಡಬೇಕು, ಅದು ಇದು ವಗೇರೆ ಅಂತ ಡೊನೇಟ್ ಮಾಡ್ಕೊಳ್ಳಿ. ದೇವಸ್ಥಾನ ಕಾರ್ಯ ಮಾಡಿ, ಎಲ್ಲರೂ ಮಾಡಿ, ನಿಮ್ಮ ಇಷ್ಟ ಅದು. ಏಕೆಂದರೆ ಅದು ಡೇ ಒನ್ನಿಂದ ಇದನ್ನೇ ಟ್ರೈ ಮಾಡಿದ್ವಿ ನಾವು. ಫ್ರೀಯಾಗಿ ಕೇಳಬಾರ್ದು ಅನ್ನೋದು ಯಾರಿಗಾದ ಐಡಿಯಾ ಇದೆ, ಇವೆಲ್ಲ ಫ್ರೀಯಾಗಿ ಇದು ಮಾಡಬಾರ್ದು ಆ ಥರ ಒಂಥರ ಮನಸ್ಸು ತಡೀತಿಲ್ಲ, ಅದೆಲ್ಲ ಸ್ವಲ್ಪ ಕೆಲವರು ಮೆಸೇಜ್ ಮಾಡಿದ್ದೀರಾ. ಎಲ್ಲರೂ ಅಲ್ಲ, ಕೆಲವರು. ನಮ್ಮ ಕಡೆಯಿಂದ ಬಂದು ಫ್ರೀ ಅನ್ನೋ ಪದ ಅಲ್ಲ, ಕೊಡ್ತೀವಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸರಿ ಅನ್ನಿಸ್ತು, ತಪ್ಪು ಅನ್ನಿಸ್ತು, ಏನಾಯಿತು ಅಂದ್ರೆ ಅಷ್ಟೇ. ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಇರೋ ದೇವಸ್ಥಾನಕ್ಕಾದ್ರೂ ಸರಿ, ಇಲ್ಲ ನಮಗಾದ್ರೂ ಸರಿ, ಯಾವ ರೀತಿ ಆದರೂ ಸರಿ, ಫೋನ್ಪೇ ಗಿನ್ಪೇ ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿದ್ದು. ದೇವಸ್ಥಾನಕ್ಕೋ ಕೈ ಮುಖವನ್ನೇ ಏನಾರು ಮಾಡಿ, ಒಟ್ಟಲ್ಲಿ ಏನೋ ಒಂದು ಮಾಡಿ. ಆಯಿತಾ? ಫ್ರೀ ಅನ್ನೋದೇನಾದ್ರು ನೆಗೆಟಿವ್ ಇತ್ತು ಅಂತಂದರೆ ಯೂಶ್ವಲಿ ಹಂಗೆ ಕೇಳಬಾರ್ದು. ಬಟ್ ಫೀ ಸ್ಟ್ರಕ್ಚರ್ ನಮ್ಮದು ಸ್ವಲ್ಪ ಅಷ್ಟಕ್ಕಷ್ಟಲ್ಲ. ಆ್ಯಂಡ್ ಇಲ್ಲೊಂದು ಶುಲ್ಕದ ವಿವರ ಅಂತ ಏನು ಹಾಕಿದ್ದೀವಿ, ಅದು ಆಲ್ಮೋಸ್ಟ್ ನಾನು ಪದೇ ಪದೇ ಹೇಳಿದ್ದೀನಿ. ಬೇರೆ ಕಡೆ ಏನು ನಡೀತಿದೆ ಅದಕ್ಕಿಂತ ಸುಮ್ಮನೆ ಒಂದು ಏನೋ ಕಲೆಕ್ಟ್ ಮಾಡ್ತಿದ್ದೀವಿ. ಆ ಒಂದು ರೀಸನಲ್ಲಿ ಕಲೆಕ್ಟ್ ಮಾಡ್ತಿದ್ದೀವಿ. ನಮಗೆ ಬೇರೆ ಥರ ಇದಿಲ್ಲ. ಬೇಕಾದ್ರೆ ಓಪನ್ ಆಗಿ ಎಲ್ಲ ಕಡೆ ಹೇಳ್ಕೊತೀನಿ. ಬೇರೆ ಫೀಸ್ಗೂ ಇದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಫೀಸ್ ಅಂತ ಬಂದಾಗ. ಅದನ್ನು ಬಾಯ್ಬಿಟ್ಟು ನಾವು ಹೇಳ್ತೀವಿ, ಇಷ್ಟ ಅಂತಲೇ ಹೇಳ್ತೀವಿ, ಫಿಕ್ಸ್ ಮಾಡ್ತೀವಿ. ಬೇರೆ ಈ ಜನ ಏನಿರುತ್ತೆ ಇಲ್ಲಿ ಕೆಲವರು ಏನು ಮೆಸೇಜ್ ಮಾಡ್ತಿದ್ದೀರ ಅವರು ಆರಾಮಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀವಿ, ರಿಪೋರ್ಟ್ ಕೊಡ್ತೀವಿ, ಚೆಕ್ ಮಾಡ್ಕೊಳ್ಳಿ. ಒಂದು ಹೆಸರು, ಒಂದು ನಂಬರು, ಒಂದು ಡೇಟ್ ಆಫ್ ಬರ್ತ್ 3 ಎಂಟ್ರ್ ಆಗ್ತದೆ. ಬೇರೆ ಫ್ಯಾಮಿಲಿದೆಲ್ಲ ಬೇಕಿತ್ತು ಅಂತಂದರೆ ಸಪ್ರೇಟಾಗಿ ಇದು ಮಾಡಿ. ಏಕೆಂದರೆ ಕಂಟ್ರೋಲ್ ಆಗಲ್ಲ ಅದು. ಒಬ್ಬರೇ 5-10 ಸಲ ಹೆಸರು ಹಾಕ್ತೀರಾ, ಫೋನ್ ನಂಬರ್ ಹಾಕ್ತೀರಾ, ಮೆಸೇಜ್ ಹಾಕ್ತೀರಾ ಅದು. ಎರಡನೇದು ಬಂದು ನಮ್ಮ ಕಡೆಯಿಂದ ರಿಪ್ಲೈ ಬರ್ತಿಲ್ಲ ಅಂತ. ಸೊ ಅದನ್ನು ಇನ್ನೊಂದು ಫಾರ್ಮಲ್ಲಿ ಫಿಲ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ನಮ್ಮ ಕಡೆಯಿಂದ ನಿಮಗೆ ರಿಪ್ಲೈ ಬರಬೇಕು ಅಥವಾ ಕಾಲ್ಸ್ ಬರಬೇಕಂತಂದರೆ, ಅಥವಾ ವಾಟ್ಸಪ್ಪಲ್ಲೇ ಅದು ನಿಮಗೆ ಕ್ವಶನ್ ಮಾಡೋ ರೀತಿ ಮಾಡಿರ್ತೀನಿ. ಸೊ ಆಟೋಮೆಟಿಕ್ಕಾಗಿ ನಿಮಗೆ ಕ್ವಶನ್ ಕೇಳುತ್ತೆ. ನೀವೇನಾದ್ರು ಒಪ್ಕೊಂಡ್ರಿ ನಾವು ರಿಟರ್ನ್ ಕಾಲ್ ಮಾಡಬೇಕಂದ್ರೆ ನಾವು ರಿಟರ್ನ್ ಕಾಲ್ ಮಾಡ್ತೀವಿ. ನಮ್ಮ ಕಡೆಯಿಂದ ಸ್ಪ್ಯಾಮ್ ಮಾಡಬಾರ್ದು ಅನ್ನೋದೊಂದು ರೂಲ್ಸ್ ಇದೆ. ಆಯಿತಾ? ಏನೋ ಇಂಟ್ರೆಸ್ಟ್ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ, ಒಂದು ನಂಬಿಕೆಯಲ್ಲಿ ಯಾವುದೋ 3ನೇ ವ್ಯಕ್ತಿಗೆ ನಂಬರ್ ಶೇರ್ ಮಾಡಿರ್ತೀರ, ನಾವು ಅದನ್ನು ಮಿಸ್ಯೂಸ್ ಮಾಡೋದು, ಏನೋ ಕಳಿಸೋದು, ಏನೋ ಪ್ರಮೋಟ್ ಮಾಡೋದು, ವೀಡಿಯೋಸ್ ಕಳಿಸೋದು, ಸುಮ್ಮನೆ ಅಪ್ಡೇಟ್ ಕಳಿಸ್ತಾರದು, ಅದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ.
ವೆಬಿನಾರ್ಸ್ ಮಾಡಬೇಕು, ವೆಬಿನಾರ್ಸ್ನ ಮಾಡ್ತೀನಿ. ಯಾವ ರೀತಿ ಅಂತಂದರೆ ಡಿಸ್ಕಷನ್ ಆಲ್ರೆಡಿ ಕಲ್ತಿರೋಂತಹ ಒಂದು ಗ್ರೂಪ್ ಇದು. ಸೊ ಪಬ್ಲಿಕ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಎಲ್ರಿಗೂ ಕೂಡ ಗೊತ್ತಿರೋದು ಒಂದು ಪ್ಲಾಟ್ಫಾರ್ಮ್ ಥರ. ಈಗ ವೆಬಿನಾರ್ಸ್ ಮಾಡಬೇಕು, ವೆಬಿನಾರ್ಸಲ್ಲಿ ಜಸ್ಟ್ ಡಿಸ್ಕಷನ್ಸ್ ಮಾಡೋಣ ಅಂತ ಒಂದು ನಂಬರ್ ಹಾಕ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಡಿಸ್ಕಸ್ ಮಾಡಿ. ಸೊ ದಟ್ ಪ್ರಾಕ್ಟೀಸ್ ಆಗಲಿ. ಕಲ್ತ್ರಿ ಅದನ್ನು ಸರಿ ರೀತಿ ಉಪಯೋಗಿಸ್ಬೇಕಂದ್ರೆ ಅದಕ್ಕೆ ಅಭ್ಯಾಸ ಆಗಬೇಕು. ಒಂದು 7-8 ನಂಬರ್ಗಳು ಪ್ರಿಡಿಕ್ಷನ್ಸ್ ಕೊಡ್ತಾ ನಿಮ್ಗೆ ಯೂಸ್ ಆಗ್ತದೆ. ಅಟ್ಲೀಸ್ಟ್ ಮನೇಲಿರೋರು, ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಗೆ ಹತ್ರದವ್ರದ್ದು ನಂಬರ್ಸ್ಗಳು, ನಿಮಗೆ ಬೇಕಾದ ನಂಬರ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಹೆಸರು ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ಡೀಪ್ ನಾಲೆಡ್ಜ್ ಬೇಕು, ಬಟ್ ನಡೆಯುತ್ತೆ. ಹೆಸರನ್ನು ಯಾರು ಅಷ್ಟೊಂದು ಸ್ಟ್ರೆಸ್ ಮಾಡಲ್ಲ. ಹೆಸರು ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಹೆಸರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ಇವೆಲ್ಲ ಇರುತ್ತೆ. ಸೊ ಹೆಸರಿನಂಗೆ ನಡೆಯುತ್ತೆ, ಹೆಸರಿಂದ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಹೆಸರು ಸ್ವಲ್ಪ ಡೀಪ್ ಆಗಬೇಕು. ಪ್ರತಿ ಹೆಸರು, ಪ್ರತಿ ಟೋಟಲ್, ಪ್ರತಿ ಆಲ್ಫಾಬೆಟ್ಸ್ ಸ್ವಲ್ಪ ಡೀಪಾಗಿ. ಮೊಬೈಲ್ ನಂಬರ್ ತಕ್ಕ ಎಲ್ಲರೂ ಚೇಂಜ್ ಮಾಡ್ತಿದ್ದೀರಾ, ನಂಬರ್ ಹುಡುಕ್ತಾ ಇದ್ದೀರಾ, ಸುಮಾರು ಜನ ನಂಬರ್ಗಳು ಕಳಿಸಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದನ್ನು ಇನ್ಫಾರ್ಮ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಒಂದಷ್ಟು ಶೇರ್ ಮಾಡ್ತಾ ಇದ್ದೀನಿ. ಯಾರೇ ಕ್ಲಿಕ್ ಮಾಡಿದ್ರು ಕೂಡ ಅದೇನಾಗ್ತದೆ ಅಂದರೆ ನಮಗೆ ಫಸ್ಟು ಪ್ರಾಬ್ಲಮ್ಸ್ ಆಗ್ತಿದ್ವು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಕ್ಲಿಕ್ ಮಾಡ್ತೀರಾ, ಬರುತ್ತೆ, ಒಂದಷ್ಟು ಡೀಟೇಲ್ಸ್ಗಳು ಬರ್ತವೆ. ಸೊ ಅದು ಡೈರೆಕ್ಟಾಗಿ ನಿಮಗೆ ನಮ್ಮದು ವಾಟ್ಸಾಪಿಗೆ ಡೈವರ್ಟ್ ಆಗ್ತದೆ. ಅಲ್ಲಿಂದ ಆಟೋಮೆಟಿಕ್ ಒಂದು ಮೆಸೇಜ್ ಬರುತ್ತೆ, ಓದಿ ಫಾರ್ಮ್ ಫಿಲ್ ಮಾಡಿ. ಈವ್ನಿಂಗ್ ಟೈಮಲ್ಲಿ 6:30 8 ಗಂಟೆ ಅಥವಾ 9 ಗಂಟೆ ಆ ಟೈಮಲ್ಲಿ ನಿಮ್ಗೆ ರಿಪೋರ್ಟ್ ಕಳಿಸ್ತೀವಿ. ನಿಧಾನ ರಿಪೋರ್ಟ್ ನೋಡ್ಕೊಳ್ಳಿ. ಡೌಟ್ ಇತ್ತು, ಅವಶ್ಯಕತೆ ಇತ್ತು ಅಂದರೆ ನಮ್ಮ ಟೈಮ್ಗೆ ಕಾಲ್ ಮಾಡ್ತೀರಾ, ಕಾಲ್ ರಿಸೀವ್ ಮಾಡೋಣ ಅದಕ್ಕಿಂತ ಜಾಸ್ತಿ ಟೈಮ್ ಸೆಲೆಕ್ಟ್ ಮಾಡ್ಕೊಂಡು ಆ ಟೈಮಲ್ಲಿ ಕಾಲ್ ಮಾಡಿ, ಆಯಿತಾ. ಆ್ಯಂಡ್ ನಂಬರ್ಸ್ ಏನಿದೆ ನಂಬರ್ಸ್ ಚೇಂಜ್ ಮಾಡಿ. ಎಲ್ಲರಿಗೂ ಆಸೆ ಇರೋದು ಏನಂತಂದರೆ ಒಳ್ಳೇದಾಗಬೇಕು, ಏನೊಂದು ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು ನಂಬ್ತೀವಿ. ಅದು ಜವಾಬ್ದಾರಿ ಈ ಥರ ಕೊಟ್ಟರೆ, ಕಮಿಟ್ಮೆಂಟ್ ತೋರಿಸಿದ್ರೆ ಒಂದಷ್ಟು ನಂಬರ್ ಹುಡುಕ್ತೀವಿ. ಎಲ್ಲರದ್ದು ನಂಬರ್ ನಾವು ಲೇಟ್ ಮಾಡ್ತೀವಿ, ಸುಮ್ಮನೆ ಕೊಡೋಕೆ ಹೋಗಲ್ಲ. ನಂಬರ್ ಇತ್ತು, ನಂಬರ್ ಸೇಲ್ ಮಾಡಿದೆ, ಆ ರೀತಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಚೂಸ್ ಮಾಡ್ತೀವಿ ಸೆಟ್ ಆದರೆ ಮಾತ್ರ, ಅಂದರೆ ಸರಿಯಾದ ರೀತಿಯಲ್ಲಿ ವರ್ಕ್ ಆಗಿದ್ರೆ ಮಾತ್ರ. ನಿಮ್ಮ ಡೇಟ್ ಆಫ್ ಬರ್ತಿಗೆ ಅದು ಅಲೈನ್ ಆಗಬೇಕು, ಡೇಟ್ ಆಫ್ ಬರ್ತಿಗೆ ಮ್ಯಾಚ್ ಆಗಬೇಕು. ಆ ರೀತಿ ನಾವು ಕೆಲಸ ಮಾಡಿಕೊಂಡು ಇದ್ವಿ. ಬಟ್ ಇಷ್ಟು ದಿನ ನಡೀತಾ ಇತ್ತು. ಈಗ ರಿಕ್ವೈರ್ಮೆಂಟ್ಸ್ಗಳು ಜಾಸ್ತಿ ಬರುತ್ತೆ, ಎನ್ಕ್ವೈರೀಸ್ ಜಾಸ್ತಿ ಬರ್ತವೆ. ಬೇರೆಯವ್ರಿಗೆ ಐಡಿಯಾ ಇರುತ್ತೆ ತಕ್ಕ ಮಟ್ಟಿಗೆ. ಬೇಕಾದ್ರೆ ಬೆಳಗಿನ ರಾತ್ರಿವರೆಗೂ ನಾವು ಮಾತಾಡ್ತಾ ಇರ್ಬೋದು, ಅಷ್ಟು ಬ್ಯುಸಿ ಇರುತ್ತಿದ್ದು. ಅದಕ್ಕೆ ಏನು ಮಾಡಿದ್ದೀವಿ, ಒಂದು ಟೈಮಿಂಗ್ಸ್ ಇಟ್ಕೊಂಡಿದ್ದೀವಿ, ಆ ಟೈಮೆಲ್ಲ ಮಾತಾಡ್ತೀವಿ, ಸರಿನಾ. ಸೊ ಡಿಸ್ಕಷನ್ಸ್ ಆಗಲಿ, ಇದೆಲ್ಲ ಆಗಲಿ, ವಗೇರ ಆಗಲಿ, ಏನೇ ಆಗಲಿ, ಟೈಮಿಗೆ ಬೆಲೆ ಕೊಡಿ, ಕಮಿಟ್ಮೆಂಟ್ ಬೆಲೆ ಕೊಡಿ. ನಮ್ಮ ಟೈಮ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಟೈಮಿಂಗ್ಸ್ ಇಟ್ಟಿದ್ದೀವಿ. ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಯಾವುದನ್ನೇ ಕೂಡ ಕ್ಲಿಕ್ ಮಾಡಿ, ಯಾವುದೇ ಕೂಡ ಇದು ಮಾಡಿದ್ರು ಕೂಡ ಅದು ಫಸ್ಟು ವಾಟ್ಸಪ್ಗೆ ಹೋಗುತ್ತೆ. ಕಂಟಿನ್ಯೂ ಟು ಚಾಟ್ ಅಂತಂದ್ಬಿಟ್ಟು ಕೊಡಿ ಅಷ್ಟೇ. ಈ ಮೆಸೇಜ್ ಅದೇ ರೀತಿ ಟೈಪಾಗಿ ಬರುತ್ತೆ, ಕಂಟಿನ್ಯೂ ಕೊಡಿ. ಅದು ನನ್ನ ನಂಬರ್ಗೆ ಬರುತ್ತೆ. ಆ ನಂಬರಿಂದ ನಿಮಗೆ ಇನ್ಫಾರ್ಮೇಷನ್ಸ್ ಆಟೋಮೆಟಿಕ್ ಇಮಿಡಿಯೇಟಾಗಿ 1-2 ಸೆಕೆಂಡಲ್ಲಿ ಬರುತ್ತೆ. ಅದನ್ನು ಅದೇ ರೀತಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಬಂದು ಏನಂತಂದರೆ ವೀಡಿಯೋ ರೂಪದಲ್ಲಿರುತ್ತೆ. ಸೊ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೀದಾ ವೀಡಿಯೋ ಓಪನ್ ಆಗ್ತದೆ, ಪ್ಲೇ ಲಿಸ್ಟ್. ಸೊ ಪ್ಲೇ ಲಿಸ್ಟ್ನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ, ಇದು ಕ್ಲಿಕ್ ಮಾಡಿದ್ದು ಈಗ ಅದು ಯೂಟ್ಯೂಬಲ್ಲಿ ಏನಾಗ್ತದೆ ಅಂದರೆ ಆ ಕ್ಲಾಸ್ ಏನಿರುತ್ತೆ ಅದು ಕಂಪ್ಲೀಟ್ ವೀಡಿಯೋಸ್ಗಳು ಹೋಗ್ತಾ ಇರ್ತವೆ. ರೆಗ್ಯುಲರಾಗಿ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮುಂದೆ ಬರೋವಂಥದ್ದು ಡಿಸ್ಕಷನ್ಸ್ಗಳೇನಿರುತ್ತೆ ಅದು. ನಮ್ಮ ವಿಷನ್ ಬಂದು ಜಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು ಆ್ಯಂಡ್ ಪ್ರಾಕ್ಟೀಸ್ ಆಗಬೇಕಿತ್ತು ಅಂತ. ಪ್ರತಿಯೊಂದು ಕೂಡ ಅಷ್ಟೇ. ಸೊ ನೇಮ್ ಟೋಟಲ್ ಏನಿದೆ, ನೇಮ್ ಟೋಟಲ್ದಲ್ಲಿ ಅಪ್ಡೇಟ್ ಮಾಡಿದ್ದೆ. ಕೆಲವು ಯಾವ್ದು ಪೆಂಡಿಂಗ್ ಇದೆ ನಾನು ನೋಡ್ಕೊಂಡು ಇದು ಮಾಡ್ತೀನಿ, ಆಯಿತಾ. ಇಲ್ಲಿ 2 ಅಪ್ಡೇಟ್ ಆಗಿದೆಯಲ್ಲ, ರಿಮೈನಿಂಗ್ ಏನಿರುತ್ತೆ ರಿಮೈನಿಂಗ್ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಆಲ್ಮೋಸ್ಟ್ ನಿಮಗೆ ಕಲಿಯೋದಕ್ಕಿಂತ ಜಾಸ್ತಿ ಉಪಯೋಗ ಆಗಲಿ ಅಂತ. ಕಲಿಯೋ ಪಾರ್ಟ್ ಏನಿದೆ ಕಲಿಸೋಕೆ ಜಾಸ್ತಿ ಇದೆ. ನೀವು ಬೇರೆಯವ್ರ ಹೆಸರನ್ನ, ಬೇರೆ ಡೇಟ್ ಆಫ್ ಬರ್ತ್ನ, ಬೇರೆ ಇದನ್ನು ಅಥವಾ ಬೇರೆ ಯಾರಿಗಾರು ಸಜೆಷನ್ಸ್ ಕೊಡಬೇಕಾರೆ, ಎಸ್ಪೆಷಲಿ ಪರಿಹಾರಗಳು ಹೇಳ್ಬೇಕಾರೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅದೆಲ್ಲ ಕಲಿಯೋ ಪಾರ್ಟ್. ಬಟ್ ಇದು ಬಂದು ನಿಮ್ಗೊಂದು ಅವೇರ್ನೆಸ್ ಇರಲಿ ಅಂತ. ಈ ಹೆಸರು ಒಳ್ಳೆಯದು, ಹೆಸರು ಕೆಟ್ಟದ್ದು, ಇದು ಉಪಯೋಗಿಸ್ಬಾರ್ದು. ಮೊಬೈಲ್ ನಂಬರ್ ಜೋಡಿಗಳು ಚೆನ್ನಾಗಿದ್ರು ಕೂಡ ನಂಬರ್ ಚೆನ್ನಾಗಿರಲ್ಲ. ಹೆಸರು ಕೂಡ ಟೋಟಲ್ ಚೆನ್ನಾಗಿದ್ರು ಕೂಡ ಹೆಸರು ಅಷ್ಟೊಂದು ರಿಸಲ್ಟ್ ಕೊಡ್ತಿರಲ್ಲ. ಇವುಗಳ ಬಗ್ಗೆ ಮಾತಾಡೋಕೆ ಪ್ರಯತ್ನ ಮಾಡ್ತಾ ಇರೋದು. ಮತ್ತು ಇದು ಈ ಲಿಂಕಲ್ಲಿ ಬೇರೆ ಏನು ಎಕ್ಸ್ಪ್ಲನೇಷನ್ಸ್ಗಳಿಲ್ಲ. ಒಂದು ಫಾರ್ಮೇಟಲ್ಲಿ ರೆಡಿ ಮಾಡಿದ್ದೀವಿ, ಅದು ಅದೇ ರೀತಿ ಉಪಯೋಗಿಸ್ಕೊಳ್ಳಿ, ಓಕೆನಾ. ಸೊ ಇಷ್ಟೇ ಹೇಳಬೇಕಿತ್ತು. ಥ್ಯಾಂಕ್ ಯು.